ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ಸಲ ನಿಂಬೆ ಜಾತಿಯಲ್ಲಿ ಹೊಸ ಪ್ರಯೋಗ ಮಾಡಲು ಹೊರಟಿದ್ದೇನೆ. ನಿಮ್ಮ ಬೆಂಬಲ ಇರಲಿ. ಇದು ರಂಗಪುರ್ ನಿಂಬೆ. ಇದಕ್ಕೆ ಹೊಸ ಪ್ರಯೋಗ ಅಂದರೆ ಈಗ ಒಂದು 10 ವೆರೈಟಿನಾಗ ಗ್ರಾಫ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಇದೆ. ಬಟ್ ಈಗಾಗಲೇ 8 ಮಾಡಿದ್ದೀನಿ. ಆಲ್ಮೋಸ್ಟ್ 1 ವಾರ ಆಗಿದೆ, ಗ್ರಾಫ್ಟ್ ಆಗಿ ಸಕ್ಸಸ್ ಆಗಿದೆ. ಇವತ್ತು ಸೆಕೆಂಡ್ ಸ್ಟೆಪ್ ನೋಡಬೇಕು, ಹಾಗಾಗಿ ನಿಮಗೆಲ್ಲ ತೋರಿಸೋಣ ಅಂತೇಳಿ. ಇದರಲ್ಲಿ 10 ವೆರೈಟಿ ಅಂದರೆ ಈಗ ನೋವೆಲ್ ಆರೆಂಜಲ್ಲಿ ಒಂದು 2 ವೆರೈಟಿ ಗ್ರಾಫ್ ಮಾಡಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟು ವ್ಯಾಲೆನ್ಸಿಯಾ ಆರೆಂಜ್ ಇದು ಮಾಡಿದ್ದೀನಿ. ಮ್ಯಾಂಡ್ರಿಯನ್ ಆರೆಂಜ್ ಇದೆ. ಆಮೇಲೆ ಸ್ಪೆಷಲ್ ಚೈನೀಸ್ದು ಬುದ್ಧ ಹ್ಯಾಂಡ್ ವೆರೈಟಿ ಒಂದು ಮಾಡಿದ್ದೀನಿ. ಆಮೇಲೆ ವರ್ಲ್ಡಲ್ಲಿ ಸ್ವೀಟೆಸ್ಟ್ ಆರೆಂಜು ಕರ. ಆಮೇಲೆ ಟ್ಯಾಂಜರೀನ್ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮದು ಕೂರ್ಗ್ ಆರೆಂಜ್ ಇದೆ. ಆರೆಂಜಲ್ಲೇ ಸ್ಪೆಷಲ್ ವೆರೈಟಿ ಕೂರ್ಗ್ ಆರೆಂಜ್ ಫ್ಲೇವರು ನಿಮಗೆ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ನಿಮಗೆ ಆರೆಂಜ್ ಓಪನ್ ಮಾಡುವಾಗಲೇ ಆ ಫೀಲ್ ಗೊತ್ತಾಗುತ್ತೆ, ಅಷ್ಟು ಸ್ಮೆಲ್ ಇರುತ್ತೆ. ನಿಮಗೆ ಆರೆಂಜ್ದು ಜೆಸ್ಟ್ ಇದೆಲ್ಲ ತುಂಬ ಪರಿಮಳವಾಗಿರುತ್ತೆ. ಆಮೇಲೆ ಇದ್ರ ಟೇಸ್ಟಲ್ಲಿ ಬೇರೆ ಯಾವುದನ್ನು ಮೀರ್ಸೋಕ್ಕಾಗಲ್ಲ. ಇದು ಆರೆಂಜ್ ವೆರೈಟಿ. ಇನ್ನು ನೆಕ್ಸ್ಟು ಫ್ಯೂಚರಲ್ಲಿ ಮೂಸಂಬಿ ವೆರೈಟಿ ಟ್ರೈ ಮಾಡೋಣ ಅಂತ ನೆಕ್ಸ್ಟ್ ಪ್ರಾಜೆಕ್ಟ್. ಇದು ಏನಾದರೂ ಚೆನ್ನಾಗಿ ಬಂದರೆ ಇದಕ್ಕೆ ಚಕೋತ ವೆರೈಟಿಗಳು ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಬಟ್ ಡೆವಲಪ್ಮೆಂಟ್ ಯಾಕೋ ಸ್ವಲ್ಪ ತುಂಬ ಕಡಿಮೆ ಇದೆ. ಈ ವಿಂಟರ್ ಸೀಸನ್ ಇರೋದ್ರಿಂದ ಅಷ್ಟು ರೂಟ್ ಡೆವಲಪ್ ಆಗ್ತಾಯಿಲ್ಲ. ಈಗ ಸಮ್ಮರ್ ಶುರುವಾಗ್ತಾ ಇದೆ, ನೋಡಬೇಕು ಇನ್ನು 1 ತಿಂಗಳಲ್ಲಿ ಏನು ಡೆವಲಪ್ಮೆಂಟ್ ಬರುತ್ತೆ ಅದ್ರ ಮೇಲೆ ಇದಾಗುತ್ತೆ. ಇದು ಆಲ್ಮೋಸ್ಟು 1 ವರ್ಷ 4 ತಿಂಗಳಾಯ್ತು ಹಾಕಿ. ನನಗೆ ಏನು ಇದಕ್ಕೆ ಬೇಕೋ ಅಷ್ಟಕ್ಕೆ ಬ್ರಾಂಚಸ್ ಬಿಟ್ಕೊಂಡು ಸೆಕೆಂಡ್ ಸ್ಟೆಪ್ ತೊಗೊಂಡು ಗ್ರಾಫ್ ಮಾಡಿದ್ದೀನಿ. ಇನ್ನೊಂದು 3 ವೆರೈಟಿ ಕಲೆಕ್ಟ್ ಮಾಡಬೇಕು. ಅದು ಸಿಕ್ಕಿದರೆ ಇದಕ್ಕೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡುವಾಗ ಈ ಸಲ ನೆಕ್ಸ್ಟು ಗ್ರಾಫ್ಟಿಂಗ್ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟಲ್ಲಿ ಅದು 3 ವೆರೈಟಿ ಸಿಕ್ಕಿದರೆ ನಿಮಗೆ ಗ್ರಾಫ್ಟ್ ಮಾಡುವಾಗ ಅದು ಗ್ರಾಫ್ಟಿಂಗ್ ತೋರಿಸ್ತೀನಿ. ಇದು ಗ್ರಾಫ್ಟಿಂಗ್ ಒಂದು 3 ಥರಕ್ಕೆ ಮಾಡಿದ್ದೀನಿ. ಒಂದು ಬಡ್ ಗ್ರಾಫ್ ಮಾಡಿದ್ದೀನಿ, ಒಂದು ಸೈಡ್ ಗ್ರಾಫ್ ಮಾಡಿದ್ದೀನಿ, 2-3 ಥರ ಗ್ರಾಫ್ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲದು ಸಕ್ಸಸ್ ಆಗಿದೆ, ಯಾವುದೂ ಇದರಲ್ಲಿಲ್ಲ. ಹೀಗಾಗಿ ಗ್ರಾಫ್ಟೆಲ್ಲ ತುಂಬ ಚೆನ್ನಾಗಿದೆ. ಸೆಕೆಂಡ್ ಸ್ಟೆಪ್ಪು ಈಗ ಬ್ರಾಂಚಸ್ ಕಟ್ ಮಾಡೋಣ. ಗ್ರಾಫ್ಟಿಂಗ್ ಸಕ್ಸಸ್ ಆಗಿರುವಾಗ ನೀವು ಗ್ರಾಫ್ಟಿಂಗೆಲ್ಲ ಇದು ಸಯನ ಸಕ್ಸಸ್ ಆದಮೇಲೆ ಕಟ್ ಮಾಡುವಾಗ ನಿಮ್ಮದು ಗ್ರಾಫ್ಟಿಂಗ್ ಟೂಲ್ನೆಲ್ಲ ಸ್ಯಾನಿಟೈಸ್ ಮಾಡಿರಬೇಕು. ಇದು ಕಟ್ ಮಾಡುವಾಗ 45 ಡಿಗ್ರಿ ಆ್ಯಂಗಲಲ್ಲಿ ಕಟ್ ಮಾಡಬೇಕು. ನೋಡಿ, ಈ ಥರ ಕ್ರಾಸಲ್ಲಿ ಇಟ್ಬಿಟ್ಟು ಶಾರ್ಪಾಗಿರಬೇಕು, ಕಟ್ ಮಾಡಬೇಕು ಹೀಗೆ. ಯಾಕಂದರೆ ಇದು ಫ್ಲ್ಯಾಟ್ ಕಟ್ ಆದರೆ ನಿಮಗೆ ಇಲ್ಲಿ ಮುಂದೆ ಯಾವುದಾದ್ರು ಸ್ವಲ್ಪ ನೀರು ಬಿದ್ರೂ ಹಾಗೆ ನಿಮಗೆ ಕೊಳ್ತೋಗೋ ಪರಿಸ್ಥಿತಿ ಬರುತ್ತೆ, ಜಲ್ದಿ ಡ್ರೈ ಆಗುತ್ತೆ. ಈ 45 ಡಿಗ್ರಿ ಕಟ್ ಮಾಡಿದರೆ ಪ್ಲ್ಯಾಂಟು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ನೋಡಿ, ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಇನ್ನೊಂದು ವೀಕ್ ಬಿಟ್ಟರೆ ನಮಗೆ ಹೊಸ ಚಿಗುರುಗಳು ಶುರುವಾಗುತ್ತೆ. ಆ ಟೈಮಲ್ಲಿ ಕವರ್ ರಿಮೂವ್ ಮಾಡಬೇಕು. ಈ ಆರೆಂಜ್ ತಿನ್ನೋದ್ರಿಂದ ವಿಟಮಿನ್ ಸಿ ತುಂಬ ಚೆನ್ನಾಗಿದೆ. ಅದು ಅಲ್ಲದೆ ನಿಮಗೆ ಇಮ್ಯುನಿಟಿ ಪವರ್ ತುಂಬ ಜಾಸ್ತಿ ಆಗುತ್ತೆ. ನಿಮಗೆ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ನಿಮಗೆ ಫುಡ್ ಡೈಜೆಷನ್ ತುಂಬ ಚೆನ್ನಾಗಿ ಇದಾಗುತ್ತೆ. ಸ್ಕಿನ್ ಕೊಲೆಜಿನ್ನ ಇಂಪ್ರೂವ್ ಮಾಡುತ್ತೆ. ಇದು ಸದ್ಯಕ್ಕೆ ಇವತ್ತಿನ ಮಾಹಿತಿ ಇಷ್ಟು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.